ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ತೇಜ್ ಬಾಲಾಜಿ, ಕುಕ್ಕು ವಿತ್ ಬಾಲು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾಡ್ತಾ ಇದ್ದೀನಿ ಸಣ್ಣ ಮಕ್ಕಳಿಂದ ದೊಡ್ಡವರಿಗೂ ಇಷ್ಟ ಆಗೋಂಥ ಎಗ್ ರೈಸ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಬ್ಯಾಚುಲರ್ಸ್ಗಂತೂ ತುಂಬ ಇಷ್ಟ ಆಗುತ್ತೆ. 5 ನಿಮಿಷದಲ್ಲಿ ಎಗ್ ರೈಸ್ ಹೆಂಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋದು ಬನ್ನಿ. ಇಲ್ಲಿ ನಾನು ತಗೊಂಡಿದ್ದೀನಿ 1 ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನಷ್ಟು ಶುಂಠಿ, 1 ಕಪ್ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಸೋಯಾ ಸಾಸು. ಇಲ್ಲಿ ಚಿಲ್ಲಿ ಪೌಡರ್ 2 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಕೊರಿಯಂಡರ್ ಪೌಡರ್ 2 ಸ್ಪೂನು, ಮತ್ತು ಜೀರಾ ಪೌಡರ್ 1 ಸ್ಪೂನು, ಪೆಪ್ಪರ್ ಪೌಡರ್ 1 ಸ್ಪೂನು, ಅರಿಶಿನ 1 ಚಿಟಕಿ, 7 ಮೊಟ್ಟೆ ತಗೊಂಡಿದ್ದೀನಿ ನಾನು. ಮತ್ತು ಇಲ್ಲಿ ನಾನು ಅರ್ಧ kg ರೈಸ್ನ ಬೇಯಿಸಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ. ಈಗ ಮೊದಲು ಒಂದು ಬಾಣಲಿ ಇಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ, ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಹಾಕೋಣ. ಇಲ್ಲಿ ನೊರೆ ಬರ್ತಾಯಿದೆ, ನೀವು ನಾನು ಮಾಡಿರೋದು ನೋಡಿ ನೊರೆ ಬಂದು ಹೆದರ್ಕೋಬೇಡಿ. ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಬಳಸಿದ್ದೀನಿ, ಅದು ಕೋಲ್ಡ್ ಪ್ರೆಸ್ಡ್ ಆಯಿಲು, ಅದರಿಂದಾಗಿ ಆ ಥರ ನೊರೆ ಬರುತ್ತೆ, ಅದರೇನು ತೊಂದರೆ ಇಲ್ಲ. ಅದು ಶುಂಠಿ ಬೆಳ್ಳುಳ್ಳಿ 2 ಫ್ರೈ ಆದಮೇಲೆ ಹಸಿಮೆಣ್ಸಿಕಾಯಿ ಹಾಕಿ, ಹಸಿಮೆಣ್ಸಿಕಾಯಿ ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡಬೇಕು. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದ್ರಿಂದ ಚೆನ್ನಾಗಿ ಬೇಗ ಬೇಯ್ಬಿಡೋಗ್ಬಿಡುತ್ತೆ. ನೋಡಿ, ಬೇಗ ಬೇಯ್ತಾ ಇದೆ ಇದು. ಈಗ ಆಗಿದೆ ಇದು. ನಾವು ಏನು ಮಸಾಲೆ ಇಟ್ಕೊಂಡಿದ್ವಲ್ಲ, ಆ ಮಸಾಲೆನ ಎಲ್ಲ ಹಾಕೋಣ. ಆ ಮಸಾಲೆ ಹಾಕ್ಬೇಕಾದ್ರೆ ಸಿಮ್ಮಲ್ಲಿ ಇರಬೇಕು ಸ್ಟವು. ಸ್ವಲ್ಪ ಮಸಾಲೆದೆಲ್ಲ ಹಸಿ ವಾಸನೆ ಹೋದ್ಮೇಲೆ ನಾವೇನು ಮೊಟ್ಟೆ ಇಟ್ಕೊಂಡಿದ್ವಲ್ಲ, ಆ ಮೊಟ್ಟೆನ 7 ಮೊಟ್ಟೆನ ಹೊಡೆದಾಕೋಣ. ಸ್ಟವ್ ಸಿಮ್ಮಲ್ಲೇ ಇರಬೇಕು. ಈಗ ನಾನು 7 ಮೊಟ್ಟೆ ಹಾಕಿದ್ದೀನಿ. ನೀವು ಈ ಟೈಮಲ್ಲಿ ಬೇಕಾದ್ರೆ ಸ್ವಲ್ಪ ಫ್ಲೇಮ್ ರೈಸ್ ಮಾಡ್ಕೋಬೋದು. ಇಲ್ಲಿ ಇದು ಫ್ರೈ ಆಗಬೇಕು, ಇದು ನೀಟಾಗಿ ಫ್ರೈ ಆಗಬೇಕು. ಇದು ಎಲ್ಲಿ ತನಕ ಫ್ರೈ ಆಗಬೇಕು ಅಂದರೆ, ಇದು ಹುಡಿ ಆಗಬೇಕು. ಏನು ಮೊಟ್ಟೆ ಎಲ್ಲ ನೀಟಾಗಿ ಅದರಲ್ಲಿ ಒಂದು ಸ್ವಲ್ಪನೂ ಲಿಕ್ವಿಡ್ ಇರಬಾರ್ದು, ಆ ಥರ ಆಗಬೇಕು. ಹುಡಿ ಆಗಬೇಕು ಅದು ಮೊಟ್ಟೆ, ಆಗಲೇ ಚೆನ್ನಾಗಿರುತ್ತೆ ಅದು ರೈಸ್ ಜೊತೆಗೆ. ನೋಡಿ, ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು. ಮತ್ತು ಸೋಯಾ ಸಾಸ್ ಇಟ್ಕೊಂಡಿದ್ವಲ್ಲ, ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಈಗ ನೀವು ಹತ್ರ ಸೋಯಾ ಸಾಸ್ ಏನಾರ ಇಲ್ಲ, ನಿಮ್ಗೆ ಇಷ್ಟ ಆಗೋಲ್ಲ ಅಂದರೆ ನಿಂಬೆ ರಸನೂ ಹಾಕೋಬೋದು. ಈಗ ಇದಕ್ಕೆ ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಅಳತೆಗೆ ತಕ್ಕಂತೆ ರೈಸ್ ಹಾಕೋಬೇಕು. ಈಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನ ನೀಟಾಗಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದು ಸ್ವಲ್ಪ ಮಿಕ್ಸ್ ಮಾಡಿ ಹಾಕೊಂಡು ತಿನ್ನೋಣ. ತುಂಬ ಚೆನ್ನಾಗಿರುತ್ತೆ. 5 ನಿಮಿಷದಲ್ಲಿ ಆಗಿಬಿಡುತ್ತೆ, ಬೇಗ ಆಗುತ್ತೆ. ಬ್ಯಾಚುಲರ್ಸ್ಗಂತೂ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನ. ಇದೆ. ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಯಾವ ಡಿಶ್ ಬೇಕು ಅಂತ.